ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಿರ್ಬೋದು ಎಲ್ಲೋ ಹೋಗಿದ್ದೀವಿ ಅಂತ. ಸೊ ನನ್ನ ಮಗನಿಗೆ ಆಧಾರ್ ಕಾರ್ಡ್ ಮಾಡ್ಸೋಣ ಅಂತ ಹೋಗಿದ್ವಿ. ಹಂಗೆ ತುಂಬ ದಿನ ಆಗಿತ್ತು. ನನ್ನ ಮಗಳು ನೆಪದಲ್ಲಿ ನಾನು ಒಂದು ಐಸ್ ಕ್ರೀಮ್ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಗಡ್ಬಡ್ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿರುತ್ತೆ. ಇವಳು ಇವಾಗ ವೀಡಿಯೋ ಎಡಿಟಿಂಗ್ ಮಾಡ್ತಾ ಇರಬೇಕಾದ್ರೂ ಅಮ್ಮ ಐಸ್ ಅಂತ ಇದ್ದಾಳೆ ನನ್ನ ಮಗಳು. ಸೊ ಎಡಿಟಿಂಗ್ ಮಾಡೋಕ್ಕೆ ಬಿಡೋಲ್ಲ ನಮಗೆ, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ಅವಳೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಚಂದು ಒಂದು ಸ್ವಲ್ಪ 3 ಜನನೂ ಡಿವೈಡ್ ಮಾಡ್ಕೊಂಡ್ವಿ. ಸೊ ಎಲ್ಲನೂ ನಾನೇ ತಿನ್ನೋಕ್ಕಾಗಲ್ಲ ಅಲ್ವಾ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ದೀನಿ. ಆಮೇಲೆ ಪಾಪ ಕೋಲ್ಡ್ ಆದರೆ ಅಂದ್ಬಿಟ್ಟು ಭಯ. ಸೊ ಅದಾದಮೇಲೆ ಮನೆಗೆ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ. ಸೊ ಚಂದು ಪಪ್ಪಾಯಿ ತಂದಿದ್ರು, ಅದನ್ನು ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಚಂದು ಕಟ್ ಮಾಡಿದರು. ಅದಾದಮೇಲೆ ಸ್ವಲ್ಪ ಹಂಗೆ ವೆಜಿಟೇಬಲ್ಸು ತೊಗೊಂಡು ಬಂದ್ವಿ. ಬರ್ತಾ ತುಂಬ ಫ್ರೆಶ್ ಆಗಿತ್ತು ವೆಜಿಟೇಬಲ್ಸ್ ಅಂತೂ. ಸೊ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಹೋಗಿದ್ವಿ. ಅಲ್ಲಿ ಏನೇನು ಕೇಳಿದರು ಅಂತಂದರೆ, ನಮ್ಮ ಈಗ ಯಾರಾದರೂ ನ್ಯೂ ಬಾರ್ನ್ ಬೇಬಿದು ಆಧಾರ್ ಕಾರ್ಡ್ ಮಾಡಿಸ್ತೀರ ಅಂತಂದರೆ ಬರ್ತ್ ಸರ್ಟಿಫಿಕೇಟು ಮತ್ತು ತಂದೆದು ತಾಯಿದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಕಾಸ್ಟ್ ಏನಿಲ್ಲ, ಫ್ರೀ ಆಫ್ ಕಾಸ್ಟು. ಆಧಾರ್ ಕಾರ್ಡ್ ಮಾಡೋದೇ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ. ಏನೇ ಅಪ್ಡೇಟ್ಸ್ ಇದ್ದರು, ಚೇಂಜಸ್ ಇದ್ದರು, ಹೊಸದಿದ್ರು. ಸೊ ಅಲ್ಲಿ ಹೋಗಿದ್ವಿ ನಾವು, ಸೌತ್ ಎಂಡ್ ಸರ್ಕಲ್ ಹತ್ರ. ಏನು ಅಷ್ಟೊಂದಾಗಿ ಏನು ರಶ್ ಇರಲಿಲ್ಲ. ಒಂದು 10 ಜನ ಇದ್ದರು ನಮ್ಮ ಹಿಂದೆ ಸುಮಾರು ಜನ ಇದ್ದರು. ಸೊ ಟೋಕನ್ ತೊಗೊಂಡ್ವಿ, ಅಪ್ಲೈ ಮಾಡಿಬಿಟ್ಟು, ಅಂದರೆ ಮಗುದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಹೇಳಿದ್ವಿ. ಸೊ ನನಗೆ ಮಗು ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಬಿಟ್ಟರು. ಹಾಗಾಗಿ ಯಾರಾದರೂ ನ್ಯೂ ಬಾರ್ನ್ ಬೇಬಿಗೆ ಆಧಾರ್ ಕಾರ್ಡ್ ಮಾಡಿಸ್ತೀನಿ ಅಂತಂದರೆ ಕತ್ತು ನಿಂತ ಮೇಲೆ ಹೋಗಿ, ಒಂದು 4 ಮಂತ್ಸ್ 5 ಮಂತ್ಸ್ ಇದ್ದಾಗ ಹೋಗಿ ತಂದೆದು ತಾಯಿದು ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ತೊಗೊಂಡೋದ್ರೆ ಆಧಾರ್ ಕಾರ್ಡ್ ಇನ್ನೇನು ಅವಶ್ಯಕತೆ ಇಲ್ಲ ಮಗುದು. ಸೊ 5 ವರ್ಷದವರೆಗೂ ಬಾಲ ಆಧಾರ್ ಕಾರ್ಡ್ ಅಂತ ಹೇಳ್ಬಿಟ್ಟು ನೀಲಿ ಆಧಾರ್ ಕಾರ್ಡ್ ಬರುತ್ತೆ, ಅದು ಕೊಡ್ತಾರೆ. ಸೊ ಅದಾದಮೇಲೆ 5 ವರ್ಷ ಆದಮೇಲೆ ನೀವು ಬೇರೆ ತೊಗೋಬೇಕಾಗುತ್ತೆ, ಅಂದರೆ ಅದನ್ನು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ವೆಜಿಟೇಬಲ್ಸ್ ಅಂತೂ ಮಾತಾಡ್ಸೋಕ್ಕಾಗಲ್ಲ, ತರಕಾರಿ ರೇಟ್ ಅಷ್ಟು ರೇಟ್ ಇತ್ತು. ಬಟ್ ಏನು ಮಾಡೋದು, ತರಲೇಬೇಕಲ್ಲ. ನಾನು ಸ್ವಲ್ಪ ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಹೀರೆಕಾಯಿ ಎಲ್ಲ ತೊಗೊಂಡು ಬಂದೆ. ಅದಾದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟೊಂದು ಬಿಸ್ಕೆಟ್ ಪ್ಯಾಕೆಟ್. ನಾನು ಅವ್ರ ಅಪ್ಪಂಗೆ ಒಂದು 4 ತೊಗೊಂಬ ಅಂತ ಹೇಳಿದ್ರೆ ಅವ್ರು ಇಷ್ಟೊಂದು ತೊಗೊಬಂದಿದ್ದಾರೆ. ನನ್ನ ಮಗಳದೊಂದು ಹಿಂಸೆ ಏನಂದರೆ, ಆ್ಯಕ್ಚುಲಿ ಬಿಸ್ಕೆಟ್ ಕೊಡಬಾರ್ದು ಮಕ್ಕಳಿಗೆ, ಅದು ಗೊತ್ತಿದೆ. ಬಟ್ ಏನು ಮಾಡೋದು, ಅವಳು ಹಾಲು ಕುಡಿಯೋದೇ ಇಲ್ಲ ಬಿಸ್ಕೆಟ್ ಕೊಟ್ಟಿಲ್ಲ ಅಂತಂದರೆ. ಸೊ ಹಾಗಾಗಿ ಬಿಸ್ಕೆಟು ಕೊಡಲೇಬೇಕು ಅವಳಿಗೆ. ಬಿಸ್ಕೆಟ್ ಇಲ್ಲ ಅಂದರೆ ಹಾಲು ಕುಡಿಯೋಲ್ಲ ಅವಳು. ಇಲ್ಲಿ ನೋಡ್ಬೋದು, ಆ ಪಪ್ಪಾಯಿನೂ ತಿನ್ನಲ್ಲ ಅವಳು. ಸಖತ್ ಸುಮ್ಮನೆ ಈಸ್ಕೊಂಡು ಹೋಗೋದಷ್ಟೇ, ತಿನ್ನಲ್ಲ. ಸಖತ್ ಹಿಂಸೆ ಕೊಡ್ತಾಳೆ. ಅವರಪ್ಪ ತಿನ್ನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೇದು ಮಕ್ಕಳಿಗೆ. ಏನಂದರೆ ಬಿಳಿ ರಕ್ತ ಕಣಗಳು ಹೆಚ್ಚುತ್ತೆ ಪಪ್ಪಾಯಿ ಮತ್ತು ಕಿವಿ ಹಣ್ಣಿಂದ. ಹಾಗಾಗಿ ಆದಷ್ಟು ನಾವು ಹಣ್ಣನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ ನನ್ನ ಮಗಳಿಗೆ. ಒಂದೊಂದ್ಸಲಿ ತಿಂತಾಳೆ, ಒಂದೊಂದ್ಸಲಿ ತಿನ್ನಲ್ಲ, ಈ ಥರ. ಮತ್ತು ಬೆಳಿಗ್ಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಅವತ್ತು ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಇದು ಮಾರನೇ ದಿನದ ವಿಡಿಯೋ. ನಾನು ಚಿಕನ್ ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೆ ಟಿಫನಿಗೆ. ಅವಳಿಗೆ ಹಾಕ್ಕೊಟ್ಟಿದ್ದೀನಿ. ಒಂದೊಂದು ಸತಿ ತಿಂತಾಳೆ, ಒಂದೊಂದು ಸತಿ ತಿನ್ನಲ್ಲ, ತುಂಬ ಹಿಂಸೆ ಕೊಡ್ತಾಳೆ. ಊಟ ಅಂತ ಇವಾಗ ಬಿಟ್ಟಿದ್ದಾಳೆ. ಈ ಕಡೆ ನನ್ನ ಮಗ ಅವನ ಪಾಡವನ್ನ ಆಟ ಆಡ್ತಾಯಿದ್ದ. ಸೊ ಟಿ ವಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಒಂದೊಂದು ಸತಿ ಆಟಾಡ್ತಾನೆ ನನ್ನ ಮಗ, ಒಂದೊಂದು ಸತಿ ಅಮ್ಮನೇ ಬೇಕು ಅಂತ ಕೇಳ್ತಾನೆ. ಸೊ ಇವಾಗ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲೂ ನಿಮ್ಮದು ಅವ್ನ ವಾಯ್ಸ್ ಕೇಳಿಸ್ತಿರ್ಬೋದು, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಏನಂದರೆ ಇದು ಏನಪ್ಪ, ನಾವು ಆದಷ್ಟು ಸೀಸನಲ್ ಫ್ರೂಟ್ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಆ ಸೀಸನ್ ಏನಿರುತ್ತೋ ಆ ಫ್ರೂಟ್ನ ಚೆನ್ನಾಗಿ ತಿಂದ್ಬಿಡ್ತೀವಿ. ಈಗ ಮಾವಿನ ಹಣ್ಣು ಇದ್ದಾಗ ಮಾವಿನ ಹಣ್ಣು, ಹಲಸಿನ ಹಣ್ಣು ಇದ್ದಾಗ ಹಲಸಿನ ಹಣ್ಣು, ಕಲ್ಲಂಗಡಿ ಹಣ್ಣು ಇದ್ದಾಗ ಕಲ್ಲಂಗಡಿ ಹಣ್ಣು, ಆಪಲ್ ಇದ್ದಾಗ ಆಪಲ್ಲು, ಮತ್ತು ಈ ಥರ ಸೀಸನಲ್ ಫ್ರೂಟ್, ದಾಳಿಂಬೆ ಇದ್ದಾಗ ದಾಳಿಂಬೆ, ಆಲ್ಮೋಸ್ಟ್ ಎಲ್ಲ ಡ್ರ್ಯಾಗನ್ ಫ್ರೂಟ್ ತಿಂತೀವಿ. ಈ ಥರ ಕಿವಿ ಹಣ್ಣು, ತುಂಬ ಹಣ್ಣುಗಳನ್ನ ತರ್ತಾರೆ ಚಂದು. ವೀಕ್ಲಿ ಒನ್ಸು ನಮಗೆ ಹಣ್ಣಿಗೆ ಸಾಕಷ್ಟು ಹಣ ಬೇಕಾಗುತ್ತೆ. ಹಂಗಾಗಿ ಈ ಕಡೆ ನೋಡ್ಬೋದು, ದೋಸೆ ಹಿಟ್ಟೆಲ್ಲ ರುಬ್ಬಿದ್ದೆ. ಒಂದು ಅರ್ಧ ದೋಸೆ ಹಿಟ್ಟು ತೆಗೆದಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಅದಕ್ಕೇನು ಸಾಲ್ಟು ಗೀಲ್ಟೇನು ಅಂದರೆ ಉಪ್ಪು ಏನೂ ಹಾಕಲ್ಲ. ಯಾಕಂದರೆ ಅದು ಹಂಗೆ ಇಟ್ಟರೆ ಹುಳಿ ಬರಲ್ಲ ಮತ್ತು ಫ್ರೆಶ್ ಆಗಿರುತ್ತೆ. ಹಂಗಾಗಿ ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊತೀನಿ. ತಂದಿದ್ದ ದಿನವೇ ನೈಟು ನಾನು ಸೋಡಾ ಗಿಡ ಏನೂ ಹಾಕಲ್ಲ, ಜಸ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಬಿಟ್ರೆ, ಅದು ಕಲಿಸ್ಬಿಟ್ರೆ ನೆಕ್ಸ್ಟ್ ಡೇ ಇಡ್ಲಿ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಇಡ್ಲಿ ನೋಡ್ಬೋದು ನೀವು ಆವಾಗಲೇ. ಚಿಕನ್ ಸಾಂಬಾರು ಜೊತೆ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನೆಕ್ಸ್ಟ್ ಬ್ಯಾಚು ಚಂದುಗಿದು. ಅವ್ರು ಇನ್ನೂ ಟಿಫನ್ ತೊಗೊಂಡು ಹೋಗಿಲ್ಲ. ಫಸ್ಟು ಮಗಳಿಗೆ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾಯಿದ್ದೆ. ನೋಡ್ಬೋದು ಚಿಕನ್ ಸಾಂಬಾರು ರೆಡಿಯಾಗಿದೆ. ಅದು ಹಿಂದಿನ ದಿನವೇ ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ನೆಕ್ಸ್ಟ್ ಡೇ ಅದೇ ಚಿಕನ್ ಸಾಂಬಾರಿಗೆ ಇಡ್ಲಿ ಹಾಕ್ಕೊಡ್ತಾಯಿದ್ದೀನಿ ಅಷ್ಟೇ. ಚಿಕನ್ ಸಾಂಬಾರಿಗೂ ಇಡ್ಲಿಗೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗಿಂತ ಜಾಸ್ತಿ ವಾಯ್ಸ್ ನನ್ನ ಮಗಂದೇ ಕೇಳಿಸ್ತಾ ಇರ್ಬೋದು. ಸೊ ಇಗ್ನೋರ್ ಮಾಡಿ, ಅವನು ಹಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ ಅವನು. ಈ ಕಡೆ
ಹಾಲು ಕಾಯಿ ಸಿಕ್ಕಿದ್ದೆ. ಈ ಹಾಲು ಕುಡಿಸೋದು ನನ್ನ ಮಗಳಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿಗೆ ಹೆಲ್ತಿ ಫುಡ್ ತಿನ್ಸೋದು ತುಂಬಾ ಕಷ್ಟ. ಊಟ ತಿನ್ನಿಸ್ಬಿಡ್ಬೋದು. ಇದು ಹಿಂದಿನ ದಿನ ಬಿರಿಯಾನಿ ಮಾಡಿದೆ, ಅದು ಸ್ವಲ್ಪ ಹಂಗೆ ಉಳ್ಕೊಂಡಿತ್ತು. ಸರಿ ಬಿಡೋದು, ಮಧ್ಯಾಹ್ನಕ್ಕೆ ಬಿಸಿ ಮಾಡಿಕೊಡೋಣ ಚೆಂದಿಗೆ ಅಂತ ಹೇಳಿಬಿಟ್ಟು ನೈಟ್ ಮಾಡಿದ್ದೆ ನಾನು ಬಿರಿಯಾನಿ. ಅದು ಹಂಗೆ ಉಳ್ಕೊಂಡಿತ್ತು. ಸೊ ನೆಕ್ಸ್ಟ್ ಡೇ ಚೆಂದಾಗಿ ಬಿಸಿ ಮಾಡಿಕೊಡೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದಿ. ಈ ಕಡೆ ಒಂದು ಸ್ವಲ್ಪ ಸೊಪ್ಪು ಸಾಂಬಾರಿದೆ, ಮತ್ತು ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ಆ್ಯಕ್ಚುಲಿ ನಾನು ತಣ್ಣೀರು ಕುಡಿಯಲ್ಲ, ಆಲ್ಮೋಸ್ಟ್ 2.5 ವರ್ಷದಿಂದ ಬಿಸಿನೀರೇ ಕುಡಿತಾ ಇದ್ದೀನಿ. ಮತ್ತು ಈ ಕಡೆ ಇಡ್ಲಿ ಸಖತ್ತಾಗಿತ್ತು, ಊದ ಥರ. ಬೇಕಾದ್ರೆ ತೋರಿಸ್ತೀನಿ. ಪಾತ್ರೆಗಳನ್ನ ತೊಳೆದು ಹಾಕಿಟ್ಟಿದ್ದೀನಿ ಸಿಂಕಲ್ಲಿ. ಹಿಂಗಿದೆ ಮೆಸ್ಸಿಯಾಗಿ. ಓವರಾಲ್ ನೈಟು ನಾವು ಮಲ್ಕೋಬೇಕಾದ್ರೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೋತೀವಿ. ಇದೇನು ನೋಡ್ತಾ ಇದ್ದೀರಾ, ಇದು ಕಸ್ತೂರಿ ಮಾತ್ರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಒಂದೊಂದೇ. ಸಾರಿ, ಇದು ಕಸ್ತೂರಿ ಮಾತ್ರೆ ಅಲ್ಲ, ನಾನು ತೋರಿಸಿದ್ನಲ್ಲ ಅದು ಜಾಕಾಯಿ ಮತ್ತು ಅರಳೆಕಾಯಿ ಅಂತ ಹೇಳ್ಬಿಟ್ಟು. ಇದನ್ನು ಮಕ್ಳಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಫ ಆಗಲ್ಲ ಅಂತ ಹೇಳ್ತಾರೆ ಕೇಳಿದ್ದಕ್ಕೆ. ಮತ್ತು ತುಂಬ ಒಳ್ಳೆಯದು, ಸೊಂಟಕ್ಕೆ ಶಕ್ತಿ ಅಂತ ಹೇಳ್ತಾರೆ. ಈಗ ತೋರಿಸ್ತಾರೆ ಜಾಕಾಯಿ, ಮತ್ತು ಆ ಕಡೆದು ಅರಳೆಕಾಯಿ. ಇವೆರಡೂ ಮಾಮೂಲಿ ಎದೆ ಹಾಲನ್ನ ಕರೆದ್ಬಿಟ್ಟು ಒಂದು ಒಳ್ಳೆಯಲ್ಲಿ ಅದನ್ನು ಕಲ್ಲಲ್ಲಿ ತೇದ್ಬಿಟ್ಟು ಹಾಕ್ತಾರೆ. ಇದು ಬಂದು ಕಸ್ತೂರಿ ಮಾತ್ರೆ ಅಂತ ಹೇಳ್ಬಿಟ್ಟು. ಇದು ಏನಾದರೂ ಪಾಪುಗೆ ಶೀತ ಆದಾಗ, ನೆಗಡಿ ಆದಾಗ, ಕಫ ಆದಾಗ ಅದನ್ನು ಎದೆ ಹಾಲಲ್ಲಿ ತೇದ್ಬಿಟ್ಟು ಹಾಕ್ತೀವಿ. ಎದೆ ಹಾಲಲ್ಲಿ ತೆಗೆದುಬಿಟ್ಟು ಹಾಕ್ತೀವಿ. ಇದನ್ನು ನೋಡ್ತಿರ್ಬೋದು ನೀವು. ಮತ್ತು ನಾನು ಬೇಕಾದ್ರೆ ಅವಾಗವಾಗ ಒಂದು ತೊಗೊಂಡು ತಿಂತೀನಿ, ಅದು ಡೈಜೆಷನ್ ಚೆನ್ನಾಗಾಗುತ್ತೆ. ಇದ್ರ ಕಾಸ್ಟ್ ಬಂದು 30 ರೂಪಾಯಿ. ಎಲ್ಲ ಗಂದಿಗೆ ಅಂಗಡಿಲಿ ಸಿಗುತ್ತೆ. ಸೊ ನಾನು ಯಾರಿಗೂ ರೆಫರ್ ಮಾಡಲ್ಲ, ನನಗೆ ತಿಳಿದಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ನಾನು ಇದನ್ನು ನಿಮ್ಮ ಮಗುಗೆ ಹಾಕಲೇಬೇಕು ಅಂತ ನಾನು ಹೇಳಲ್ಲ. ನನ್ನ ಮಗುಗೆ ಹಾಕ್ತಾಯಿದ್ದೀನಿ, ಏನೂ ತೊಂದರೆ ಆಗಿಲ್ಲ. ನಾನು ಯಾವಾಗಲೂ ಇದನ್ನು ಹಾಕಲ್ಲ. ತಲೆಗೆ ಸ್ನಾನ ಮಾಡೋ ದಿನ ಹಾಕ್ತೀನಿ, ವೀಕ್ಲಿ ಒನ್ಸ್ ಹಾಕ್ತೀನಿ ಅಷ್ಟೇ. 6 ಮಂತ್ಸ್ವರೆಗೂ ಹಾಕ್ದೆ, ಈಗ ಅದನ್ನು ಹಾಕ್ತಾಯಿಲ್ಲ. ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೀನಿ. ಯಾವಾಗಾದರೂ ಕಫ ಕೋಲ್ಡ್ ಆದಾಗ ಮಾತ್ರ ಎದೆ ಹಾಲಲ್ಲಿ ತೆಗೆದ್ಬಿಟ್ಟು ಹಾಕ್ತೀನಿ. ಮತ್ತು ಇದು ಬಂದು ಬಜ್ಜೆ ಅಂತ ಹೇಳ್ಬಿಟ್ಟು, ಒಂದು ಕಡೆ ಕ್ಲೀನಾಗಿ ಸುಟ್ಟಿರಬೇಕು, ಅದು ಗಮ್ ಅಂತ ಸ್ಮೆಲ್ ಬಿಡೋವರೆಗೂ, ಇನ್ನೊಂದು ಕಡೆ ಸುಟ್ಟಿರಬಾರ್ದು. ಅದನ್ನು 2 ಕಡೆ ತೆಗೆದ್ಬಿಟ್ಟು ಜಾಕಾಯಿ ಮತ್ತು ಮಾಸ್ಕಾಯಿ ಅಂತಲೂ ಹೇಳ್ತಾರೆ ಕೆಲವು ಕಡೆ. ಅರಳೆಕಾಯಿ ಜಾಕಾಯಿನ ಈ ಕಲ್ಲ ಮೇಲೆ ಈ ಒಳ್ಳೆಲಿ ಹಾಲು ಕರ್ಕೊಂಡು ತೆಗೆದ್ಬಿಟ್ಟು ಮಗುಗೆ ತಲೆಗೆ ಸ್ನಾನ ಮಾಡಿಸೋ ಮುಂಚೆ ಹಾಕ್ತೀವಿ. ಸೊ ಇದರಿಂದ ಏನೋ ಶೀತ ಆಗಲ್ಲ ಮತ್ತು ಕಫ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ದೊಡ್ಡವ್ರು ಹೇಳೋದನ್ನ ನಾವು ಫಾಲೋ ಮಾಡಬೇಕಲ್ವ, ಹಾಗಾಗಿ ಮಾಡ್ತೀವಿ ನಾವು. ಇದನ್ನೇನು ಯಾರಿಗೂ ರೆಫರ್ ಮಾಡೋಕ್ಕಂತೂ ಹೋಗಲ್ಲ. ನಿಮ್ಮ ಕಡೆ ನಿಮ್ಮ ದೊಡ್ಡವ್ರು ಇರ್ತಾರೆ, ಹಿರಿಯರು ಅಂತ ಇರ್ತಾರಲ್ವ, ಸೊ ಅವ್ರನ್ನ ಕೇಳಿಕೊಂಡು ಫಾಲೋ ಮಾಡಿ. ನಾನಂತೂ ಯಾರಿಗೂ ರೆಫರ್ ಮಾಡಲ್ಲ ಇದನ್ನು. ಜಸ್ಟು ನನ್ನ ಮಗುಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಅಷ್ಟೇ. ನಾವು ವಿಸ್ಮಯಿಂಗೂ ಹಾಕಿದ್ವಿ. ಆಮೇಲೆ ಈ ಥರ ಇರುತ್ತೆ, ಅದು ಕಸ್ತೂರಿ ಮಾತ್ರೆ ಬಂದು ಈ ಥರ ಇರುತ್ತೆ. ವಿಸ್ಮಯಿಂಗೂ ಹಾಕಿದ್ವಿ. ಮತ್ತು ಬಜ್ಜೆ ಹಾಕ್ಬಾರ್ದು, ಮಾತು ಬರೋ ಡಿಲೇ ಆಗುತ್ತೆ ಅಂತ ಅಂತಾರೆ. ಬಟ್ ಬಜ್ಜೆನ ನಾವು ತಿನ್ಬೋದು, ಬಾಣಂತಿಯರು. ತುಂಬಾ ಜೀರ್ಣ ಆಗುತ್ತದು. ಈ ಕಡೆ ಚಿಕನ್ ಸಾರು, ಮಟನ್ ಸಾರು ಈ ಥರ ಎಲ್ಲ ತಿಂದಾಗ ಅದು ಎಲೆ ಅಡಿಕೆ ಜೊತೆ ಒಂಚೂರು ಸಣ್ಣದಾಗಿ ಪಿಂಚ್ ಅಂತ ಹೇಳ್ತಾರೆ ನೋಡಿ, ಸಾಸಿವೆ ಥರ ಅಷ್ಟು ಕಿತ್ಕೊಂಡು ಎಲೆ ಅಡಿಕೆ ಜೊತೆ ಹಾಕ್ಕೊಂಡು ಒಂದು ಏಲಕ್ಕಿ ಇದು ಬರುತ್ತೆ ನೋಡಿ, ಏಲಕ್ಕಿ ಒಂದು ಸಣ್ಣದು ಒಂದು ಅರಳು ಥರ, ಆ ಏಲಕ್ಕಿ ಬೀಜನೂ ಎಲೆ ಅಡಿಕೆ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತು ಪಾಪುಗೂ ಸಹ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಬಾದಾಮಿ ನೆನೆಸಿಟ್ಟಿದ್ದೀನಿ. ಸೊ ಬಾದಾಮಿ ಅಂತೂ ನಾನು ರೆಗ್ಯುಲರು ನನ್ನ ಮಗಳು ಕನ್ಸೀವ್ ಇದ್ದಾಗಿಂದನೂ, ಮತ್ತು ಅದಕ್ಕಿಂತ ಮುಂಚೆ ನಾನು ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ನಾನು ಬಾದಾಮಿನ ಡೈಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಸಿಪ್ಪೆ ಬಿಡಿಸು ತಿಂತೀನಿ. ಇದರಿಂದ ಏನಂದರೆ ನಮಗೆ ಸ್ವಲ್ಪ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಇಮ್ಯುನಿಟಿ ಪವರು ಇಂಪ್ರೂವ್ ಆಗುತ್ತೆ, ಮತ್ತು ಒಳ್ಳೆ ಬಾಡಿಗೆ ಬೇಕಾಗಿರೋ ಅಂಶಗಳು, ಪೋಷಕಾಂಶಗಳು ಸಿಗ್ತವೆ. ಸೊ ಇದು ನನಗೆ ಒಂಥರ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಈಗ ನಮ್ಮ ಪಾಪುಗೆ ಡಿಲ್ವರಿ ಆಗಿದೆ, ಮಗಳು ಹುಟ್ಟಿದ್ದಾಳೆ, ಈಗ ಮಗನೂ ಹುಟ್ಟಿದ್ದಾನೆ. ಇಬ್ಬರು ಡಿಲ್ವರಿ ಆದಮೇಲೂ ಸಹ ನಾನು ಬಾದಾಮಿ ತಿಂತಾಯಿದ್ದೀನಿ. ಡಿಲ್ವರಿ ಆಗಿ 1 ಮಂತ್ ತಿಂದಿಲ್ಲ, ಅದಾದಮೇಲೆ ಆಫ್ಟರ್ ತಿಂತಾಯಿದ್ದೀನಿ. ಸೊ ನನ್ನ ಮಗಳು ನೀರು ಕೇಳಿದ್ಲು, ನೀರು ಕೊಡ್ತಾಯಿದ್ದೀನಿ. ಮತ್ತು ಅವಳಿಗೆ ಇಡ್ಲಿ ಹಾಕ್ಕೊಟ್ಟಿದ್ದೆ, ತಿಂತಾ ಇದ್ದಾಳೆ. ಅವಳು ಮೂಡಿದ್ರೆ ಅವಳೇ ತಿಂತಾಳೆ, ಇಲ್ಲಾಂದರೆ ನಾವೇ ಹಿಂಸೆ ಮಾಡಿ ತಿನ್ನಿಸ್ಬೇಕು. ತುಂಬ ಕಷ್ಟ ಅವಳಿಗೆ ಊಟ ಮಾಡಿಸೋದು. ಸೊ ಈ ಕಡೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನೀರು ಕೊಟ್ಟರೆ ಏನು ಮಾಡ್ತಾಳೆ, ಕುಡಿ ಅಂದರೆ ಚೆಲ್ಲಕ್ಕೆ ಹೋಗ್ತಾಳೆ ನೀರನ್ನ. ವಾಶ್ರೂಮ್ಗೆ ಏನು ಮಾಡೋಣ ಹೇಳಿ ಅವಳಿಗೆ. ಇದೇ ಥರ ಹಿಂಸೆ ಕೊಡ್ತಾಳೆ. ಒಂದೊಂದು ಸತಿ ಇಲ್ಲೇ ಬೆಡ್ಶೀಟ್ ಮೇಲೆ ಚೆಲ್ಬಿಡ್ತಾಳೆ. ಸುಮ್ಮನೆ ಇಸ್ಕೊತಾಳೆ ನೀರು ಕೊಡಮ್ಮ ಅಂದ್ಬಿಟ್ಟು, ನೀರು ಮಾತ್ರ ಕುಡಿಯಲ್ಲ. ಆ್ಯಂಡ್ ಕಾಲಿಗೆ ಹಾಕಿರೋ ಸಾಕ್ಸ್ ಎಲ್ಲ ಬಿಚ್ಚಾಕ್ಬಿಡೋದು. ಮನೆ ಫುಲ್ ಕೋಲ್ಡ್ ಇದೆ ನಮ್ಮದು, ಸಿಕ್ಕಾಪಟ್ಟೆ. ಚಳಿಗಾಲ ಮಳೆಗಾಲ ಬಂದರೆ ನಿಜವಾಗ್ಲೂ ಇರೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇದೆ ನಮ್ಮ ಮನೆ.
ಕೆಳಗಡೆ ಅಂತೂ ಮಲಗೋಕ್ಕೆ ಆಗಲ್ಲ. ಈ ಥರ ಪ್ರಾಬ್ಲಮ್ ನಮ್ಮದು ಮನೆ. ಸೊ ಹೀಗೆ ಯಾರಾದರೂ ವಯಸ್ಸಾದವ್ರು ಇದ್ರಂತೂ ತುಂಬಾ ಕಷ್ಟ ಆಗಿರೋದು. ಅಷ್ಟು ಮನೆ ಕೋಲ್ಡ್ ಇದೆ. ಹಂಗಾಗಿ ನಾವು ಸಾಕ್ಸು ಎಲ್ಲ ಹಾಕಿಟ್ಟಿರ್ತೀವಿ, ಅಂದ್ರೂ ಅವಳು ಇರೋದೇ ಇಲ್ಲ ಒಂದೊಂದು ಸತಿ. ಎಲ್ಲ ಬಿಚ್ಚಾಕಕ್ಕೆ ನೋಡ್ತಾ ಇರ್ತಾಳೆ. ಸೊ ಇವಾಗ ಚಂದುಗೆ ಟಿಫನ್ ಕೊಟ್ಟು ಕಳಿಸ್ಬೇಕು. ಅವ್ರು ಬಂದಿದ್ದಾರೆ ಅಂಗಡೀಲಿ ಯಾರನ್ನೋ ಬಿಟ್ಟುಬಿಟ್ಟು ಟಿಫನ್ ತೊಗೊಂಡೋಗೋಕ್ಕೆ. ನಾನು ಫಾಸ್ಟಾಗಿ ಇಡ್ಲಿ ತೆಗ್ದು ಹಾಕ್ತಾಯಿದ್ದೀನಿ. ಸೊ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಡ್ಲಿ. ಅವ್ರು ಬಂದಿದ್ದಾರೆ. ಅವರು ಫೋನ್ ಮಾಡಿ ಟಿಫನ್ ರೆಡಿ ಆಯಿತು ಅಂದಿದ ತಕ್ಷಣ ಬರ್ತಾರೆ. ಬಂದು ತೊಗೊಂಡೋಗಿ ಅಂಗಡಿಲೇ ಟಿಫನ್ ತಿಂತಾರೆ. ಆ್ಯಕ್ಚುಲಿ ಅವ್ರು ಹೋಗೋ ಮುಂಚೆನೇ ಟಿಫನ್ ಟ್ರೈ ಮಾಡೋಣ ಕೊಡೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಬಟ್ ಏನಂದರೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಆಗಿರಲ್ಲ, ಹಂಗಾಗಿ ಬೆಳಿಗ್ಗೆ ಎದ್ದೋಳಕ್ಕಾಗಲ್ಲ. ಮತ್ತು ಹೇಗಿದ್ದೀರಾ ಎಲ್ಲರೂ? ಏನು ಸಮಾಚಾರ? ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆಗ್ತಾಯಿದೆಯಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಷ್ಟು ಸಖತ್ತಾಗಿತ್ತು ಗೊತ್ತಾ ಇಡ್ಲಿ ಮಾತ್ರ, ತುಂಬ ಚೆನ್ನಾಗಾಗಿತ್ತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಹೂವು ಇದ್ದಂಗಿತ್ತು. ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಮಾತ್ರ. ಮಾಮೂಲಿ ಅಕ್ಕಿನೇ ನಾನು ಹಾಕಿರೋದು, ಡಿಪೋ ಅಕ್ಕಿನೇ. ಸೊ ಬೆಳಿಗ್ಗೆಲ್ಲ ಹಿಂಗೆ ಮೆಸ್ಸಿಯಾಗಿರುತ್ತೆ ಕಿಚನ್ನು. ಮತ್ತು ನೈಟ್ ಮಲಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀವಿ. ಇದು ಸಾಂಬಾರು ಹಾಕೋಣ ಅಂತ ತೆಗಿತಾಯಿದ್ದೀನಿ, ದೊಡ್ಡ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಚೆಲ್ಲೋಗ್ಬಿಡುತ್ತೆ, ಅದಕ್ಕೋಸ್ಕರ ದೊಡ್ಡ ಬಾಕ್ಸಿಗೆ ಸಾಂಬಾರು ಹಾಕ್ತಾಯಿದ್ದೀನಿ. ನನ್ನ ಮಗಳು ಬಂದು ಅವಾಗವಾಗ ನೋಡ್ಕೊಂಡು ಹೋಗೋದು, ನಮ್ಮಮ್ಮ ಏನು ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು ಏನಾದರೂ ಒಂದು ತರಲೆ ಕೆಲಸ ಮಾಡೋದು. ಇಲ್ಲಿ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕೋದು, ಅಲ್ಲಿನ ಸಾಮಾನೆಲ್ಲ ತೊಗೊಬಂದು ಇಲ್ಲಿ ಹಾಕೋದು, ಇದೇ ಕೆಲಸ ಅವಳಿಗೆ. ಸೊ ಚಿಕನ್ ಸಾಂಬಾರು ಜೊತೆ ಇಡ್ಲಿ ಅಂತೂ ಸೂಪರಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಫಟ ಅಂತ ಬ್ಯಾಸ್ಕೆಟಿಗೆ ಹಾಕ್ತಾಯಿದ್ದೀನಿ. ಸಾಂಬಾರು ಚೆಲ್ಲೋಗ್ಬಿಡುತ್ತೆ ಅಂದ್ಬಿಟ್ಟು ಕವರಿಗೆ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಹೊತ್ತಂತೂ ಎಷ್ಟು ಟೈಮ್ ಇದ್ರೂ ಸಾಂಬಾರ. ಈ ಕಡೆ ಅವಳಿಗೆ ತಿನ್ನಿಸ್ಬೇಕು, ನಾನು ತಿನ್ನಬೇಕು, ನಾನು ಫ್ರೆಶ್ ಆಗಬೇಕು, ಈ ಕಡೆ ಇನ್ನೊಂದು ಮಗನ ನೋಡ್ಕೋಬೇಕು. ಇವ್ರ ಅಂಗಡಿಲಿ ಯಾರನ್ನೂ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಓಡೋಗ್ತಾ ಇದ್ದಾರೆ. ಈ ಮಗಳು ಅವಳಿಂದನೇ ಹೋಗ್ತಾ ಇದ್ದಾಳೆ. ಮಗಳೇ ಬಾ, ಇಲ್ಲ ಮಗಳೇ ಇಲ್ಲ, ಬರುತ್ತೆ ಬಾರೆ ಎತ್ಕೋಬೇಕಾ? ಬಾ ಇಡ್ಲಿ ತಿನ್ನಿಸ್ತೀನಿ ಬಾ. ಎತ್ಕೋಬೇಕಾ? ಹಾಂ ಫೋನ್ ಕೊಡ್ತೀನಿ ಕಸ. ನೋಡಿ ಹೆಂಗೆ ಅಳ್ತಾ ಇದೆ ನೋಡಿ. ಯಾಕಪ್ಪ ಅಳೋದು? ಅಪ್ಪ ಯಾಕೆ ಅಳೋದು ನೀನು? ಇಲ್ಲಿ ಯಾಕೆ ಅಳೋದು? ನೀನು ಯಾಕೆ ಅಳೋದು? ಓ ಖುಷಿ ಇಡ್ಲಿ ತಿನ್ನಿಸ್ತೀನಿ. ಪ್ಲೇಟ್ ತಿನ್ನಿಸ್ತೀನಿ. ನಾನು ಆಮೇಲೆ ನೀನು ಟಾಟಾ ಹೋಗೋಣ ಪಪ್ಪ ಜೊತೆ. ಹಾಂ ಗಾಡೀಲಿ ಹೋಗೋಣ ಟಾಟಾ. ಹಾಂ ಹೋಗೋಣ ಟಾಟಾ. ಆಯಿತು ಮಂಕಿದಾಕ್ಬೇಕಾ? ರಿಮೋಟ್ ಎತ್ಕೊಂಬರು. ರಿಮೋಟ್ ಎತ್ಕೊಂಬರು. ಅಲ್ಲಿ ಎಲ್ಲಿ ಕಿಚನಲ್ಲಿ ಐತೆ ಹೋಗು. ಹಾಂ ಕಿಚನ್. ಹಾಯ್ ಏನಪ್ಪು ಹಾಯ್ ಏನು ಇಲ್ಲ. ಕಿಚನ್ ಹತ್ರ ಮಿಕ್ಸಿ ಹತ್ರ ಐತೆ ನೋಡು. ಹಿಂಗೆ ರುಬ್ತೀವಲ್ಲ ಬರ್ರ ಅಂತ ಆಗ್ತೀನಿ. ರಿಮೋಟ್ ಎತ್ಕೊಂಡ್ಬರ್ಬೋ. ಏನು ನೋನು ಹಾಯ್ ಅನ್ನೋರಿಗೆ ಹಾಯ್ ಊಟ ಆಯ್ತಾ? ಮಂಕಿದ ಹಾಕ್ತಾರ ಅವ್ರಿಗೆ ಹೇಳಿದ್ರೆ ಹಾಕ್ತಾರ? ಊಟ ಆಯ್ತಾ? ಇಲ್ಲ ಊಟ ಇಲ್ಲ. ಅವ್ರದ್ದಾಯ್ತಾ ಕೇಳು. ಊಟ ಆಯ್ತಾ ಅಂತ ಕೇಳು. ಬನ್ನಿ
ಬನ್ನಿ ಊಟ ಬನ್ನಿ, ಊಟಕ್ಕೆ ಬನ್ನಿ ಎಲ್ಲರೂ. ಅನ್ನಮ್ಮ ಅಜ್ಜಿ. ಅಪ್ಪನ ಮಾತಾಡ್ಸು. ಅಪ್ಪನ ಹೆಂಗೆ ಮಾತಾಡಿಸ್ತೀಯ? ಅಪ್ಪನ ಮಾತಾಡ್ಸು. ಅಪ್ಪನ ಮಾತಾಡ್ಸು. ಅಪ್ಪನ ಮಾತಾಡ್ಸಮ್ಮ. ಅಪ್ಪು ಆಯ್ ಮಾಡು ಅಂತವಳೆ. ಅಪ್ಪಗೆ ಪಪ್ಪಿ ಕೊಡು. ಪಪ್ಪಿ ಕೊಡು ಅಪ್ಪಗೆ. ಏನ್ ಮಾಡ್ತಿದ್ಯಾ? ಅವನು ಜುಟ್ಟು ಹೇಳ್ದಾಕದಿಲ್ಲ. ನನ್ನ ಮಗಳು ಜುಟ್ಟು ಹೇಳಿತಾನೆ ಇವಾಗಲೇ. ಜುಟ್ಟು ಇಳಿದು ಬಿಟ್ನಾ? ಹೆಂಗೆ ಹೇಳ್ದಪ್ಪ ಅಪ್ಪು? ಹೆಂಗೆ ಹೇಳ್ದ ಜುಟ್ಟು? ಹೆಂಗೆ ಹೇಳ್ದ? ಏನು ಮಾಡ್ದ? ಜುಟ್ಟು ಇಳಿದು ಬಿಟ್ನಂತೆ. ನಡಿ ರಿಮೋಟ್ ತೊಗೊಂಬರೋಣ. ರಿಮೋಟ್ ತೊಗೊಂಬರೋಣ. ರಿಮೋಟ್ ತೊಗೊಂಬರೋಣ. ಸಿಕ್ತು, ರಿಮೋಟ್ ಸಿಕ್ತು. ಹಾಕೋವರೆಗೂ ಇರು ಮಗಳೇ. ಇಡ್ಲಿ ನೋಡಿದ್ರೆ ಅರ್ಧಲ್ಲೇ ಬಿಟ್ಟಿದ್ಯಾ? ಇರ್ಲಾ? ಓಕೆನಾ? ಓಕೆನಾ? ಓಕೆ ಅನ್ನು ಮಿಸ್ಸೋ ವಿಸ್ಮೋ ವಿಸ್ಮಾ ವಿಸ್ಮಯ. ಅಯ್ಯೋ ದೇವ್ರೇ. ಡನ್ ವಿಸ್ಮಯ. ಡನ್. ಡನ್. ಯಾರು ಹೇಳ್ಕೊಟ್ಟಿದ್ದು? ಮಾಮನ? ಮಾಮ ಅವ್ರ ಮಾಮ ಹೇಳ್ಕೊಟ್ಟಿರೋದು ಇದು. ಇವ್ನಿಗೆ ಎದ್ದು ಹೋಗಂಗಿಲ್ಲ. ಅವ್ನ ಪಕ್ಕದಲ್ಲೇ ಕುತ್ಕೊಬೇಕು ನಾನು. ಮೇಲಕ್ಕೇನು ಕತ್ತೆತ್ ನೋಡೋದು ನೀನು? ಕೋತಿ ಕುಣಿತೈತೆ ಇಲ್ಲಿ. ಅಪ್ಪೋ ಅಪ್ಪೋ ಇವ್ನು ನೋಡಿ ಹೆಂಗೆ ನೋಡ್ತಾನೆ ಅವ್ರ ಅಪ್ಪನ ಜೊತೆ ಟಿವಿನ. ಅಪ್ಪು ಅಪ್ಪು ಏನು ಸಮಾಚಾರ ನಿಂದು? ರಾತ್ರಿನೂ ನಿದ್ದೆ ಮಾಡಲ್ಲ, ಬೆಳಿಗ್ಗೆನೂ ನಿದ್ದೆ ಮಾಡಲ್ಲ. ನೀನು ಎನರ್ಜಿ ಮೆಚ್ಬೇಕು ಮಗನೇ. ನೀನು ಎನರ್ಜಿ ಸೂಪರ್. ಪಿಳ ಪಿಳ ಅಂತ ಕಂಡುಬಿಡೋದಲ್ಲ. ಇದಕ್ಕಿದಂಗೆ ಏನಾಗುತ್ತೆ ನಿಂಗೆ ಅಪ್ಪು?